ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಯು ನೋ ವಾಟ್, ಫೈನಲಿ ನಮ್ಮ ಕನಸಿನ ಮನೆ ರೆಡಿ ಆಗಿದೆ. ಇನ್ನೇನು ಒಳಗಡೆ ಹೋಗುವಂತ ಸಮಯ. ನಿಮಗೂ ತೋರಿಸ್ಬೇಕು ಎಂಟೈರ್ ಮನೆ ಯಾವ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ, ಹೆಂಗ್ ಬಂದಿದೆ ಅಂತ. ಅಂಡ್ ಹಲವಾರು ಪ್ರಶ್ನೆಗಳಿದೆ, ಅದಕ್ಕೂ ಉತ್ತರವನ್ನ ಕೊಡ್ಬೇಕು. ಬಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈ ಒಂದು ಡ್ರೀಮ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಯ್ತು ಗೊತ್ತಾ? ನನ್ನ ಕನಸಿನ ಮನೆ ಒಳಗಡೆ ಹೇಗಿದೆ, ಏನೆಲ್ಲ ಇದೆ, ಬನ್ನಿ ಒಂದು ಚಿಕ್ಕ ಗ್ಲಿಮ್ಸ್ ನಿಮ್ಗೋಸ್ಕರ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಥಿಂಗ್, ಇದು ನಮ್ಮ ಡೋರ್ ಬರುತ್ತೆ. ಹೊರಗಡೆದೆಲ್ಲ ನಾವು ಚೇಂಜ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಒಂದೇ ರೀತಿ ಇರ್ಬೇಕಲ್ವಾ. ಹೊರಗಡೆ ಲುಕ್ ನಮ್ ಡೋರ್ ಒಂದ್ ತರ, ಇನ್ನೊಬ್ರು ಡೋರ್ ಒಂಥರ, ಆ ತರ ಇರಕ್ಕಾಗಲ್ಲ. ಸೊ ಹಾಗಾಗಿ ಹೊರಗಡೆಗೆ ನಾವು ಪಾಲಿಶ್ ಮಾಡಿಸಿದೀವಿ. ಸೊ ಇನ್ನ ಮೇನ್ ಡೋರ್ ಲಾಕ್ ಏನಿದೆ, ಇಟ್ ಇಸ್ ಫ್ರಮ್ ಯೇಲ್, ಆಯ್ತಾ? ಸೊ ಲೆಟ್ಸ್ ಸಿ ಹೇಗ್ ಮನೆ ಡೋರ್ ಓಪನ್ ಆಗುತ್ತೆ. ವೆಲ್ಕಮ್ ಹೋಮ್, ಬನ್ನಿ. ಸೊ ಎಂಟ್ರಿ ಆಗ್ತಾ ಇದ್ದಂಗೆ ಡೋರ್ ಆಪೋಸಿಟ್ ಇರೋದು ಈ ಫಾಯರ್ ಏರಿಯಾ, ಆಯ್ತಾ? ಇದೆಲ್ಲ PU ಫಿನಿಶಲ್ ಮಾಡಿಸಿರೋದು. ಆ್ಯಂಡ್ ಇಲ್ಲಿ ಒಂದು ವಾಲ್ ಆರ್ಟ್ನ ಹಾಕಿದ್ದೀವಿ ಥೀಮ್ ಪ್ರಕಾರ. ಫಸ್ಟ್ ಆಫ್ ಆಲ್, ಮನೆ ಥೀಮ್ ಏನು ಅಂದರೆ ಮಾಡರ್ನ್ ನಿಯೋ ಕ್ಲಾಸಿಕಲ್ ವಿತ್ ವಿಕ್ಟೋರಿಯನ್ ಟಚ್ ಕೂಡ ಇದೆ. ಸೊ ಹಾಗಾಗಿ ಆ ಥೀಮ್ ಪ್ರಕಾರ ಎಂಟೈರ್ ಮನೆಯಲ್ಲಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಪೇಂಟಿಂಗ್ ಫಿನಿಶ್ ಆಗಿರ್ಬೋದು, ಫರ್ನಿಚರ್ ಪ್ಲಾನಿಂಗ್ ಆಗಿರ್ಬೋದು, ಮಾಡ್ಯುಲರ್ಸ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿಸಿದ್ದೀವಿ. ಇದು ಮೇನ್ ಫಾಯರ್ ಯೂನಿಟ್ ಅಂತ ಹೇಳಿದ್ನಲ್ವಾ. ಇನ್ನು ಈ ಕಡೆ ಬಂದರೆ, ಸೊ ಡೋರ್ ಪಕ್ಕ ಏನ್ ಬರುತ್ತೆ ಅಂದ್ರೆ, ಇದು ಇನ್ನೊಂದು ಚಿಕ್ಕ ಫಾಯರ್ ಯೂನಿಟ್. ಸೊ ಇಲ್ಲಿ ಬೇಸಿಕ್ಲಿ ನಾನು ದೀಪು ಅವ್ರಿಗೋಸ್ಕರ ಪ್ಲಾನಿಂಗ್ ಮಾಡಿರೋದು. ಬೆಳಿಗ್ಗೆ ಹೊರಡ್ತಾ ಇಲ್ಲೊಂದು ಚಿಕ್ಕ ಟೇಬಲ್ ಇಡ್ಬೋದು, ಅವ್ರ ಶೂ ಸಾಕ್ಸ್ ಹಾಕೊಂಡು ಹೊರಡ್ಬೋದು ಅಂತ. ಬಿಕಾಸ್ ಇಲ್ಲಿ ನಮಗೆ ಏನದು ಶೂ ರ್ಯಾಕ್ ಹೊರಗಡೆ ಇಡಂಗಿಲ್ಲ ಅಂತ ಹೇಳಿದಾರಲ್ವಾ. ಸೊ ಅವರಿಗೆ ಎಸೆನ್ಷಿಯಲ್ ಎವ್ರಿ ಡೇ ವರ್ಕ್ ಏನ್ ಬೇಕು ಅದನ್ನ ಪ್ಲಾನ್ ಮಾಡಿಸಿದೀನಿ. ಇನ್ನ ಇದರಲ್ಲಿ ವೆಂಟಿಲೇಷನ್ ಕೂಡ ಪ್ಲಾನ್ ಮಾಡಿಸಿರೋದ್ರಿಂದ, ಅಂಡ್ ಇಲ್ಲಿ ಮಿರರ್ಸ್ ಇನ್ನ ಸೆಟಪ್ ಎಲ್ಲ ಬರುತ್ತೆ. ಬಟ್ ಇವಾಗ ಹಿಂಗಿದೆ. ಇನ್ನ ಇದ್ರ ಪಕ್ಕನೇ ಒಂದು ಡಿವಿಷನ್ ಮಾಡಿದೀವಿ. ಮುಂಚೆ ನನ್ನ ಪ್ಲಾನ್ ಇದ್ದಿದ್ದು ಇದನ್ನ ಒಂದು ಕ್ಲೈಂಟ್ ಮೀಟಿಂಗ್ ಏರಿಯಾ ತರ ಮಾಡ್ಬೇಕು ಅಂತ. ಬಂದವ್ರಿಗೆ ನನ್ನ ಹತ್ರ ಮಾತಾಡೋದಕ್ಕೆ, ಮತ್ತೆ ಇನ್ನೇನಾದ್ರೂ ಮೀಟಿಂಗ್ ಬಂದ್ರೆ ಇಲ್ಲಿ ಕೂತು ಒಂದು ಸೋಫಾ ಸೆಟಪ್ ತರ ಮಾಡ್ಬೋದು ಅಂತ. ಬಟ್ ನನಗನ್ಸಿದ್ದು ಅದಕ್ಕಿಂತ ಜಾಸ್ತಿ ದೀಪು ಅವ್ರಿಗೆ ಪ್ರಾಕ್ಟಿಕಲಿ ಯೂಸ್ ಆಗೋದಕ್ಕೆ ಈ ತರ ಮಾಡೋಣ ಅಂತ ಹಂಗ ಐಡಿಯಾ ಮಾಡಿದೆ. ಇನ್ನು ಅದಕ್ಕೆ ಇಲ್ಲೊಂದು ಪಾರ್ಟಿಷನ್ ತರ ಮಾಡ್ಸಿದೀವಿ. ಇಲ್ಲಾಂದ್ರೆ ಇದಿಷ್ಟು ಉದ್ದ ಒಂದು ಹಾಲ್ ಆಗುತ್ತಲ್ವಾ. ಸೊ ಹಂಗಾಗಿ ಇದೊಂದು ಗ್ಲಾಸ್ ಪಾರ್ಟಿಷನ್ ತರ ಬರುತ್ತೆ. ಇದಾದ್ಮೇಲೆನೆ ಬರೋದು ನಮ್ಮ ಲಿವಿಂಗ್ ರೂಮ್. ಸೊ ಇಲ್ಲಿ ಫ್ಯಾಮಿಲಿ ಟೈಮ್ ಇರುತ್ತೆ. ಈ ಕಡೆ ಸೋಫಾ ಸೆಟ್ ಬರುತ್ತೆ, ಈ ಕಡೆ ಟಿವಿ ಬರುತ್ತೆ. ಇದನ್ನು ಕೂಡ ಕಂಪ್ಲೀಟ್ PU ಫಿನಿಶ್ ಅಲ್ಲೇ ಮಾಡಿರೋದು. PU ಫಿನಿಶ್ಗೂ ಮಾಡ್ಯುಲರ್ ಫಿನಿಶ್ಗೂ ಏನ್ ಡಿಫ್ರೆನ್ಸ್ ಅಂತ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ತುಂಬಾ ಜಾಸ್ತಿ ವರ್ಕ್ ಇರುತ್ತೆ, ಡೀಟೇಲಿಂಗ್ ಇರುತ್ತೆ, ನೋಡಿದಾಗ ತುಂಬಾ ರಿಚ್ ಲುಕ್ ಕೊಡುತ್ತೆ. ಮಾಡ್ಯುಲರ್ಸ್ ಅಂದ್ರೆ ಅದು ಸ್ವಲ್ಪ ಸಿಂಪಲ್ ಆಗಿರುತ್ತೆ, ಬಟ್ ಹಾಗಂತ ಚೆನ್ನಾಗಿಲ್ಲ ಅಂತ ಇಲ್ಲ, ಅದನ್ನು ಚೆನ್ನಾಗೇ ಇರುತ್ತೆ. ಬಟ್ PU ಇಸ್ ಎಕ್ಸ್ಪೆನ್ಸಿವ್ ವರ್ಕ್. ಇಡೀ ಮನೆಗೆ PU ಮಾಡಿಸಿದ್ರೆ ತೀರಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ನಾವೇನ್ ಮಾಡಿಸಿದ್ವಿ, ಈ ಲಿವಿಂಗ್ ರೂಮ್ ಮತ್ತೆ ಮಧ್ಯದ ಡೈನಿಂಗ್ ರೂಮ್ಗೆ ಫುಲ್ PU ವರ್ಕ್ ಮಾಡಿಸಿದೀವಿ. ಉಳಿದಿರೋ ಬೆಡ್ರೂಮ್ಸ್ ಮತ್ತೆ ಕಿಚನ್ಗೆಲ್ಲ ನಾವು ಮಾಡ್ಯುಲರ್ ಫಿನಿಶ್ ಅಲ್ಲಿ ಮಾಡಿಸಿದೀವಿ, ಆಯ್ತಾ? ಬಟ್ ಅದನ್ನು ತುಂಬಾ ಪ್ರೀಮಿಯಂ ಆಗಿ ಬರಬೇಕು ಅಂತ ಆ ರೀತಿ ಪ್ಲಾನ್ ಮಾಡಿದ್ದಾರೆ ನಮ್ಮ ಆರ್ಕಿಟೆಕ್ಟ್ ಅಂಡ್ ಅವರ ಟೀಮ್. ಸೊ ನಮ್ಮ ವಾಲ್ ಆರ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಯೋಚನೆ ಮಾಡಿ ಡಿಸೈನ್ ಮಾಡಿರೋದು. ಇದೆಲ್ಲ ತುಂಬಾ ಕಾಮನ್ ಇವಾಗ. ಬಟ್ ಮೇಲ್ಗಡೆ ಆ ತರ ಕಾರ್ನರ್ ಡಿಸೈನ್ಸ್, ಅದ್ರ ಡೀಟೇಲಿಂಗ್ ಅದೆಲ್ಲ ಡಿಫ್ರೆಂಟ್. ಪ್ಲಸ್ ಅದಕ್ಕೆ ಆಡ್ ಮಾಡಿರುವಂತ ಲೈಟ್ಸ್ ಇದೆಲ್ಲ ನಾವು ಎಲ್ಲಿಂದ ಸೋರ್ಸ್ ಮಾಡಿದೀವಿ, ನಿಮ್ ಡೀಟೇಲ್ಸ್ ಬೇಕು ಅಂದ್ರೆ ಹೇಳ್ತೀನಿ. ಬಟ್ ಫಾರ್ ನಾವು ಇಲ್ಲಿಂದ ಹೀಗೆ ಬಂದ್ರೆ ನಮ್ಮ ಬಾಲ್ಕನಿ ಸಿಗುತ್ತೆ. ಈ ಮನೇಲಿರೋದು ಒಂದೇ ಒಂದು ಬಾಲ್ಕನಿ, ಆಯ್ತಾ? ಇಲ್ಲೇ ನಾನೆಲ್ಲ ಅಡ್ಜಸ್ಟ್ ಮಾಡಬೇಕು. ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಬಟ್ ಬ್ಯೂಟಿಫುಲ್ ಆಗಿ ಇದನ್ನ ಪೇಂಟಿಂಗ್ ಮಾಡಿದ್ದಾರೆ ಆರ್ಟಿಸ್ಟ್ ಅವರು ಬಂದು. ದ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಐ ಲವ್ ಇಟ್. ಈ ರೂಮ್ ಬಂದಾಗ ಒಂಥರ ರಿಫ್ರೆಶಿಂಗ್ ಅನ್ಸುತ್ತೆ ರೂಮ್ ಅಲ್ಲ, ಈ ಬಾಲ್ಕನಿ ಸ್ಪೇಸ್ ಬಂದಾಗ. ಇನ್ನ ಫ್ಲೋರ್ಗೂ ಹಂಗೆ ವಿಕ್ಟೋರಿಯನ್ ಥೀಮ್ ಅಲ್ಲೇ ಇರುವಂತಹ ಒಂದು ಟೈಲ್ಸ್ ನ ಹಾಕಿದೀವಿ ನಾವು. ನಿಯೋ ಕ್ಲಾಸಿಕಲ್ ಥೀಮ್ ಅಂತ ಹೇಳ್ಬೋದು. ಸೊ ಲೈಟ್ಸು ಹಾಗೆ ಪ್ರತಿಯೊಂದು ಥೀಮಿಗೆ ಮ್ಯಾಚ್ ಆಗಬೇಕು, ಆ ರೂಮಿಗೆ ಮ್ಯಾಚ್ ಆಗಬೇಕು ಅಂತ ಯೋಚನೆ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಈ ಬಾಲ್ಕನಿ ಸೆಟಪ್ ಇಷ್ಟ ಆಗ್ತಾ ಇದೆ. ಸೆಟಪ್ ಮಾಡಿಲ್ಲ, ಖಾಲಿ ಸ್ಪೇಸ್ ಹೆಂಗಿದೆ ಮಾಡಿರುವಂಥ ಒಂದು ಸ್ವಲ್ಪ ವರ್ಕ್ ಇಷ್ಟ ಆಗಿರುತ್ತೆ. ಇನ್ನು ಇದನ್ನು ಸೆಟಪ್ ಮಾಡಬೇಕು. ಇದು ಮಾಸ್ಟರ್ ಬೆಡ್ರೂಮ್ ಏರಿಯಾ. ಆ್ಯಂಡ್ ನನಗೆ ಆಸೆ ಇತ್ತು ಫುಲ್ ವಾರ್ಡ್ರೋಬ್ ಸ್ಪೇಸ್ ಬೇಕು, ಈ ತರ ಲೆಂದಿ ಆಗಿ ಕಾಣಿಸ್ಬೇಕು ಅಂತ. ಅಂಡ್ ರೂಮ್ ಚಿಕ್ಕದಾಗಿ ಕಾಣಿಸ್ಬಾರ್ದು ಅಂತ. ಸೊ ಅವ್ರೇನ್ ಮಾಡಿದ್ದಾರೆ, ಎಂಟೈರ್ ಹೌಸ್ ವೈಟ್ ಥೀಮ್ ಅಲ್ಲಿ ಇದೆಯಾ, ಆಮೇಲೆ ಅದನ್ನ ಸ್ಲೀಕ್ ಆಗಿ ಮಾಡಿ ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡಿದ್ದಾರೆ. ಸೊ ಇದೆಲ್ಲ ಫಸ್ಟ್ ಸ್ಟೆಪ್. ನಾನು ಅದಕ್ಕೆ ಡಿಸೈನ್ ಬಗ್ಗೆ ಒತ್ತಿ ಹೇಳ್ತೀನಿ. ಡಿಸೈನ್ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೋ, ಎಷ್ಟು ಚೆನ್ನಾಗಿ ಅದ್ರಲ್ಲಿ ಪ್ಲಾನಿಂಗ್ ಇರುತ್ತೋ, ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೋ ಸ್ಮಾರ್ಟ್ ಆಗಿ, ಅದೇ ರೀತಿ ಔಟ್ಕಮ್ ಬರುತ್ತೆ ಅಂತ. ಅಂದ್ರೆ ಮಾಡೋರು ಚೆನ್ನಾಗಿ ಮಾಡ್ಬೇಕಾಗತ್ತೆ. ಸೊ ಇದು ವಾರ್ಡ್ರೋಬ್ ಸ್ಪೇಸ್. ಇಲ್ಲಿ ಬೇಜಾನ್ ಜಾಗ ಇದೆ, ಆಯ್ತಾ? ನನ್ನ ಬಟ್ಟೆ, ದೀಪು ಬಟ್ಟೆ, ಪಾಪು ಬಟ್ಟೆ ಎಲ್ಲಾನು ಹಾಕ್ಬೋದು. ಆಮೇಲೆ ಇಲ್ಲಿ ಬಂದ್ರೆ ಹೆಡ್ ಬೋರ್ಡ್ ಬರುತ್ತೆ. ಹೆಡ್ ಬೋರ್ಡ್ಗೂ ಹಾಗೆ ತುಂಬಾ ಚೆನ್ನಾಗಿರುವಂತ ವಾಲ್ ಪ್ಯಾನಲಿಂಗ್ ಮಾಡಿಸಿದೀವಿ. ಇಲ್ಲೆಲ್ಲ ಬರ್ಬೇಕು ಇನ್ನ.
ಹೆಡ್ ಬೋರ್ಡ್ಸ್ ಎಲ್ಲ ಇವತ್ತು ಬರುತ್ತೆ. ಇದು ನಮ್ಮ ಕಿಂಗ್ ಸೈಜ್ ಕಾಟ್. ಆಮೇಲೆ ಇಲ್ಲೊಂದು ಲೈಟ್ ಹಾಕ್ಸಿದೀವಿ ಸದ್ಯಕ್ಕೆ. ಈ ಕಡೆ ಬಂದ್ರೆ ಇಲ್ಲಿ ಒಂದು POP ವರ್ಕ್ ಮಾಡಿಸಿದೀವಿ. ಈ ಕಡೆ ಮತ್ತೊಂದು ಲೈಟ್ ಇದೆ. ಇಲ್ಲಿ ಬ್ಯೂಟಿಫುಲ್ ಆಗಿ ಎಲ್ ಶೇಪ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ತರ ಮಾಡಿಸ್ಬೇಕು ಅನ್ನೋ ಪ್ಲಾನ್ ಇತ್ತು. ಬೇ ವಿಂಡೋ ಅದು ತುಂಬಾ ಕಾಮನ್ ಆಗುತ್ತೆ, ಸ್ಪೇಸ್ ತಿನ್ನುತ್ತೆ ಅಂತ ಬೇರೆ ನಾವು ಪೂಫ್ ಐಡಿಯಾಸ್ ಎಲ್ಲ ಮಾಡಿದೀವಿ. ಅದಿನ್ನ ಬರುತ್ತೆ ಸಪ್ರೇಟ್ ಫರ್ನಿಚರ್ಸ್. ಆಮೇಲೆ ಇದು ನನ್ನ ಡ್ರೆಸ್ಸಿಂಗ್ ಮಿರರ್ ಏರಿಯಾ. ಇಲ್ಲಿ ಬ್ಯೂಟಿಫುಲ್ ಆಗಿರುವಂತ ಒಂದು ಮಿರರ್ ಬರುತ್ತೆ. ನಾನು ಬ್ಯೂಟಿಫುಲ್ ವರ್ಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಹಂಗೆ ಕಾರ್ವಿಂಗ್ ಡೀಟೇಲ್ಸ್ ಎಲ್ಲ ಮಾಡಿರುವಂತದ್ದು. ಸೊ ಅದೆಲ್ಲ ಬರಬೇಕು. ಇದು ನನ್ನ ದೀಪು ಡ್ರೆಸ್ಸಿಂಗ್ ಟೇಬಲ್. ಇದು ದೀಪು ಅವರ ಸ್ಟಡಿ ಏರಿಯಾ. ಸೊ ಅವ್ರಿಗೆ ಓದೋದಕ್ಕೆ ಪ್ರತಿದಿನ ಓದ್ತಾರೆ ಅವರು. ಎವ್ರಿ ಡೇ ಮಿಸ್ ಮಾಡೋದೇ ಇಲ್ಲ. ವರ್ಕ್ ಇಂದ ಬರ್ತಾರೆ, ಮಲಗ್ತಾರೆ, ಆಮೇಲೆ ಎದ್ಬಿಟ್ಟು ಕಾಫಿ ಕುಡಿತಾರೆ, ಮೆಡಿಟೇಷನ್ ಮಾಡ್ತಾರೆ, ಓದ್ತಾರೆ. ಇದು ಅವರ ಪ್ರತಿದಿನದ ಸೈಕಲ್. ಸೊ ಹಂಗಾಗಿ ಅವರ ರುಟೀನ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇದು ಅವರ ಕಂಫರ್ಟ್ ಸ್ಪೇಸ್. ಇದು ಅವರ ಬುಕ್ ಶೆಲ್ಫ್, ಬುಕ್ಸ್ ಎಲ್ಲ ಇಡೋದಕ್ಕೆ. ಅಂಡ್ ಅವ್ರ ಪ್ರೊಫೆಷನ್ಗೆ ಅಪ್ಗ್ರೇಡ್ ಮಾಡ್ತಾನೆ ಇರಬೇಕು, ಓದ್ತಾನೆ ಇರ್ಬೇಕಾಗತ್ತೆ. ಇದೇನ್ ಗೊತ್ತಾ, 2 ರೂಮ್ ಇತ್ತು. 2 ರೂಮ್ ನಾವು ಬ್ರೇಕ್ ಮಾಡಿ 1 ರೂಮ್ ಮಾಡಿದ್ದಾಯ್ತಾ. ಸೊ ದೊಡ್ಡ ರೂಮ್ ಸಿಗುತ್ತೆ ನಮಗೆ ಅಂತ. ಬಟ್ ಅವಾಗ ಫ್ಲೋರ್ ಎಲ್ಲ ಟೈಲ್ಸ್ ಎಲ್ಲ ಬ್ರೇಕ್ ಆಯ್ತಲ್ವಾ. ಇನ್ನ ಹೊಸದಾಗಿ ಟೈಲ್ಸ್ ಹಾಕ್ಬೇಕು ಅಂದ್ರೆ ಅದಕ್ಕೂ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಅದನ್ನು ಎಕ್ಸ್ಪೆನ್ಸಿವ್ನೇ. ವುಡನ್ ಫ್ಲೋರಿಂಗು ಸೇಮ್ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಕಾಸ್ಟ್ ಅಂತ ನಾವು ವುಡನ್ ಫ್ಲೋರಿಂಗ್ ಹಾಕ್ಸಿದೀವಿ ಆಯ್ತಾ. ಸೊ ಹಾಗಾಗಿ ಈ ರೂಮ್ಗೆ ವುಡನ್ ಫ್ಲೋರಿಂಗ್ ಬಂತು. ನಾವು ಸ್ಟಾರ್ಟಿಂಗ್ ಎಲ್ಲ ಅನ್ಕೊಂಡೇ ಇರ್ಲಿಲ್ಲ ವುಡನ್ ಫ್ಲೋರಿಂಗ್ ಎಲ್ಲ ಇರುತ್ತೆ, ಅಲ್ಲೆಲ್ಲ ಕಾಸ್ಟ್ ಮತ್ತೆ ಜಾಸ್ತಿ ಆಗುತ್ತೆ ಅಂತ. ಬಟ್ ಈ ತರ ಒಂದೊಂದೇ ಆಡ್ ಆನ್ ಆಗುತ್ತೆ. ಅದೆಲ್ಲ ನನ್ನ ಪೂರ್ತಿ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾವು ಆಸ್ ಅ ಕ್ಲೈಂಟ್ ಹೆಂಗ್ ಪ್ರಿಪೇರ್ ಆಗಿರ್ಬೇಕು, ಎಲ್ಲಿ ನಾವು ಇಷ್ಟು ಯೋಚನೆ ಮಾಡಿರ್ತೀವಿ ಬಟ್ ಬಜೆಟ್ ಯಾಕೆ ಜಾಸ್ತಿ ಆಗುತ್ತೆ ಅಂತೆಲ್ಲ. ಸೊ ಹಂಗೆ ಇದು ಈ ರೂಮ್ ಕತೆ ಆಯ್ತಾ. ಅಂಡ್ ಎಲ್ಲ ರೂಮ್ಗೆ IoT ಫ್ಯಾನ್ ಹಾಕ್ಸಿದೀವಿ. ನಾರ್ಮಲ್ ರಿಮೋಟ್ ಬೇಸ್ಡ್ ಅಂಡ್ ಎಲೆಕ್ಸಾದಲ್ಲೂ ವರ್ಕ್ ಆಗುತ್ತೆ ಅಂತ. ಇನ್ನ ರೂಮ್ ಸೈಜ್ ದೊಡ್ಡದಿದೆ. ಬಟ್ ಈ ರೂಮ್ಗೆ 1.5 ಟನ್ AC ಓಕೆ. ಬಟ್ ದೀಪು ಅವ್ರಿಗೆ ಕೆಲವೊಂದು ವಿಚಾರದಲ್ಲಿ ತುಂಬಾ ಸೂಕ್ಷ್ಮತೆಯಿಂದ ಇದ್ರು ಅವರು. ಇಲ್ಲ ನನಗೆ ಇದೇ ಬೇಕು ಅದೇ ಬೇಕು ಅಂತ. ಸೊ ಅವ್ರಿಗೋಸ್ಕರ 2 ಟನ್ AC ಹಾಕ್ಸಿದೀವಿ. ಬಿಕಾಸ್ ನಮಗೆ ಚಳಿ ಆಗತ್ತೆ, ಅವ್ರಿಗಂತೂ ಚಳಿದು ಮಾತೇ ಇಲ್ಲ. ಸೊ ಮನೆಯಲ್ಲಿ ಹಂಗೆ ಒಂದೊಂದು ರೂಮಲ್ಲಿ ಅವ್ರವ್ರಿಗೆ ಏನೇನು ಇಷ್ಟ. ಇವಾಗ ನನಗೋಸ್ಕರನೇ ಎಲ್ಲ ಮಾಡೋದಕ್ಕಾಗಲ್ಲ. ದೀಪು ಅವ್ರಿಗೆ ಏನ್ ಇಷ್ಟ ಅವ್ರು ಕೆಲವೊಂದು ಕೇಳಿದ್ದಾರೆ. ನನಗೆ ಮೆಡಿಟೇಷನ್ ಜಾಗ, ಓದೋ ಜಾಗ, ಮತ್ತೆ ರೂಮ್ ದೊಡ್ಡದು ಬೇಕು, ನನ್ಗೆ ಈ ತರದ AC ಬೇಕು, ಈ ತರ TV ಬೇಕು. ಅವ್ರದ್ದೊಂದು ಪ್ರಿಫರೆನ್ಸಸ್ ಇದೆ. ಅದು ಅದ್ರ ಪ್ರಕಾರ ನಾನು ಯೋಚನೆ ಮಾಡ್ಬೇಕಾಯ್ತು. ಇವಾಗ ನನಗೆ ಪ್ರಿಫರೆನ್ಸಸ್ ಇತ್ತು, ಫ್ರಿಡ್ಜ್ ಈ ತರ ಬೇಕು, ಕಿಚನ್ ಈ ತರ ಬೇಕು ಅಂತ. ಸೊ ನನ್ನ ಪ್ರಿಫರೆನ್ಸ್ ತರ ಅದೆಲ್ಲ ಆಯ್ತು. ಇನ್ನು ಅಪ್ಪಾಜಿ ರೂಮಲ್ಲಿ ಅವ್ರಿಗೂ ಏನೇನ್ ಬೇಕಾಗತ್ತೆ ನನಗೊಂದ್ ಸ್ವಲ್ಪ ಗೊತ್ತಿತ್ತು. ಅವ್ರಿಗೆ ಈ ತರ ಮಾಡಿದ್ರೆ ಇಷ್ಟ ಆಗ್ಬೋದು ಅಂತೆಲ್ಲ. ಸೊ ಹಂಗಾಗಿ ಅದ್ರ ಪ್ರಕಾರ ಮಾಡಿದೀವಿ. ತಾತನ್ಗೋಸ್ಕರ ಏನ್ ಯೋಚನೆ ಮಾಡಿದೀವಿ ಮನೆಯಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಬನ್ನಿ ಇನ್ನೊಂದು ರೂಮ್ಗೆ ಹೋಗೋಣ, ನನ್ನ ಸ್ಟುಡಿಯೋ ರೂಮ್. ಹಾಯ್, ವೆಲ್ಕಮ್ ಟು ನೆಕ್ಸ್ಟ್ ರೂಮ್. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲೇ ಇರೋದು ಸ್ಟುಡಿಯೋ ರೂಮ್ ಆಯ್ತಾ. ಸೊ ಇದ್ರದ್ದು ಒಂದು ಕತೆ ಇದೆ. ಈ ಸ್ಟುಡಿಯೋ ರೂಮ್ ಹೆಂಗಿತ್ತು ಅಂದ್ರೆ, ಫೋಟೋ ನೋಡಿ, ಈ ಕಡೆ ವಾಶ್ರೂಮ್ ಇತ್ತು, ಇಲ್ಲೊಂದು ಪುಟ್ಟದಾಗಿರೋದು ಒಂದು ರೂಮ್ ಇತ್ತು ಆಯ್ತಾ. ಎರಡನ್ನ ಬ್ರೇಕ್ ಮಾಡಿದೀವಿ. ಬಿಕಾಸ್ ನಮಗೆ ಒಂದ್ ಮನೆಯಲ್ಲಿ 4 ವಾಶ್ರೂಮ್ ಯೂಸ್ ಇಲ್ಲ, ಏನಕ್ಕೆ ಸುಮ್ಮನೆ ಅಂತ. ಸೊ ಅದನ್ನ ಬ್ರೇಕ್ ಮಾಡಿ ಇಲ್ಲಿ ಮಾಡಿರೋದು ಒಂದು ಸ್ಟುಡಿಯೋ ರೂಮ್. ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ಇದು ಬೆಡ್ರೂಮ್ ತರನು ಯೂಸ್ ಆಗುತ್ತೆ. ಕ್ವೀನ್ ಸೈಜ್ ಕಾಟ್ ಬರ್ತಾ ಇದೆ, ಫೋಲ್ಡೇಬಲ್ 1. ಅಂಡ್ ಇದು ನನ್ನ ಪರ್ಸನಲ್ ರೂಮ್ ಆಗಿರುತ್ತೆ. ವರ್ಕ್ ಸ್ಪೇಸ್, ಮೇಜರ್ಲಿ ವರ್ಕ್ ಸ್ಪೇಸ್ ಆಗಿರುತ್ತೆ. ಅದು ಬಿಟ್ರೆ ನನ್ನ ಅಪ್ಪ ಅಮ್ಮ ಬಂದಾಗ ಈ ರೂಮಲ್ಲಿ ಡೆಫಿನೆಟ್ ಆಗಿ ಬಿಕಾಸ್ ಅವ್ರು ನನ್ನ ಜೊತೆನೆ ಇರ್ತಾರಲ್ವಾ ಇನ್ನ ಸ್ವಲ್ಪ ಸಮಯ. ಸೊ ಹಾಗಾಗಿ ಅಪ್ಪ ಅಮ್ಮನಿಗೆ ಜೊತೆಗೆ ನನ್ನ ಸ್ಟುಡಿಯೋ ರೂಮ್ ಅಂತ ಇದು. ಇನ್ನ ಇದರಲ್ಲಿ ವಾರ್ಡ್ರೋಬ್ ಸ್ಪೇಸ್ ನೋಡಿ, ಫುಲ್ ಎಂಡ್ ಟು ಎಂಡ್ ವಾರ್ಡ್ರೋಬ್ ಸ್ಪೇಸ್. ಬಿಕಾಸ್ ಅಗೇನ್ ಇಲ್ಲಿ ನನ್ನ ಶೂಟ್ ಪರ್ಪಸ್ಗೆ ಏನೇನು ಬೇಕು, ಎಕ್ಸ್ಟ್ರಾ ಐಟಮ್ಸ್ ಏನೇನು ಇಡ್ಬೋದು ಎಲ್ಲಾನು ಇಡ್ಬೋದು ಅಂತ. ಇಲ್ಲಿಗೂ ವುಡನ್ ಫ್ಲೋರಿಂಗ್ ಹಾಕ್ಬೇಕಾಯ್ತು. ಯಾಕಂದ್ರೆ ಅದೇ ಟೈಲ್ಸ್ ಹೊಡೆದು ಹಾಕಿದೀವಲ್ವಾ. ಸೊ ಹಂಗಾಗಿ ಮ್ಯಾಚಿಂಗ್ ಟೈಲ್ಸ್ ಸೇಮ್ ಸಿಗಲ್ಲ ಅಂತ ವುಡನ್ ಫ್ಲೋರಿಂಗ್ ಬೆಸ್ಟ್ ಆಪ್ಷನ್ ಅಂತ ಹಂಗೆ ಮಾಡಿದೀವಿ. ಇನ್ನ ಈ ರೂಮಿಗೆ ಬಂದ್ರೆ ಒಂದು ಸ್ಟ್ಯಾಂಡಿಂಗ್ ಮಿರರ್ ಇದೆ. ಅದೊಂದು ಆನ್ಲೈನ್ ವೆಬ್ಸೈಟ್ ಇಂದ ಆರ್ಡರ್ ಮಾಡಿರೋದು ನಾನು. ಐ ಲೈಕ್ ದ ಡಿಸೈನ್. ಇದೆಲ್ಲ PU ಫಿನಿಶ್ ಬಂದ್ರೆ ನಮ್ಮ ಹಾಲಲ್ಲಿ ಹೆಂಗಿತ್ತು ವರ್ಕ್ ಹಂಗೆ ಕಾಣಿಸ್ತಿರೋದು. ಬಟ್ ನಾವು ಇದನ್ನೆಲ್ಲ ಮಾಡ್ಯುಲರ್ ಅಲ್ಲಿ ಮಾಡಿದೀವಿ. ಅಂದ್ರೂ ಪ್ರೀಮಿಯಂ ಲುಕ್ ಇದು ಏನಕ್ಕಿದೆ ಅಂದ್ರೆ ಕಲರ್ ಕಾಂಬಿನೇಷನ್. ಇವಾಗ ಇದೊಂಥರ ಬೇಜ್ ಕಲರ್ ಕಾಂಬಿನೇಷನ್, ಐ ಡೋಂಟ್ ನೋ, ಏನೋ ಒಂದು ಕಲರ್. ಅದಕ್ಕೆ ಬ್ಲ್ಯಾಕ್ ಕಲರ್ ವಿತ್ ಗೋಲ್ಡ್ ಹ್ಯಾಂಡಲ್ಸ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಹ್ಯಾಂಡಲ್ ಸೆಲೆಕ್ಷನ್ ನನ್ನ ಆರ್ಕಿಟೆಕ್ಟ್ ಜೊತೆ ಹೋಗಿನೇ ಮಾಡಿರೋದು ನಾನು. ಸೊ ಹಾಗಾಗಿ ಈ ರೀತಿ ಇದೆ ಇದು. ಇನ್ನು ಹಾಲಿಂದ ಈ ಕಡೆ ಬಂದ್ರೆ ನಮ್ಮ ಡೈನಿಂಗ್ ಏರಿಯಾ ಬರುತ್ತೆ ಆಯ್ತಾ. ಇಲ್ಲಿ ಹಲವಾರು ಪ್ಲಾನ್ಸ್ ಇತ್ತು ಮುಂಚೆ. ಫಸ್ಟ್ ನಾನು ಅನ್ಕೊಂಡಿದ್ದೆ ಈ ಕಡೆ ದೇವ್ರ ಮನೆ ಮಾಡೋಣ, ಇಲ್ಲಿ ಕ್ರಾಕರಿ ಮಾಡೋಣ ಅಂತ. ಬಟ್ ಆಮೇಲೆ ದೇವ್ರ ಮನೆಗೆ ಸೂಕ್ತವಾದಂತ ಜಾಗ ಅದೇ ಅಂತ ಹೇಳಿದ್ರು ಫಸ್ಟ್ ಪ್ರಿಫರೆನ್ಸ್. ಸರಿ, ಇನ್ನೇನು ಮನೆಯವರು ಖುಷಿ ಆಗುತ್ತೆ, ನಮಗೂ ಮನ್ಸಿಗೆ ಸಮಾಧಾನ ಆಗುತ್ತೆ, ಎಲ್ಲಿರ್ಬೇಕು ಅಲ್ಲೇ ಮಾಡೋಣ ಅಂತ. ಮುಖ್ಯವಾಗಿ ವಾಸ್ತು ಪ್ರಕಾರ ಏನೇನ್ ಬೇಕು 100% ಎಲ್ಲಾನು ವಾಸ್ತು ಪ್ರಕಾರ ಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ಅಪಾರ್ಟ್ಮೆಂಟ್ ಅಲ್ಲಿ ನಾವೇ ಖುದ್ದಾಗಿ ಮನೆ ಕಟ್ಸಿ ಮಾಡಿಸ್ಬೇಕು ಅಂದ್ರೂ ಅದ್ರಲ್ಲಿ ಕೆಲವೊಂದ್ಸತಿ ಮಿಸ್ಟೇಕ್ಸ್ ಆಗುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಏನಿದೆ,
ಪ್ರಾಕ್ಟಿಕಲ್ ಆಗಿ ಸೈಂಟಿಫಿಕ್ ಆಗಿ ನಮಗೂ ಕನ್ವಿನ್ಸಿಂಗ್ ಅನ್ಸಿದ್ದನ್ನ ಮಾತ್ರ ಮಾಡಿಸಿದೀವಿ. ಮೇನ್ ಡೋರ್ ಆಗಿರ್ಬೋದು, ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು, ಪೂಜಾ ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಈ ತರದ ಎಲಿಮೆಂಟ್ಸ್. ಸೊ ಹಾಗಾಗಿ ಪೂಜಾ ರೂಮ್ ಅಲ್ಲಿಗೆ ಹೋಯ್ತಾ, ಇಲ್ಲಿ ಕ್ರಾಕರಿ ಯೂನಿಟ್ ಬಂದಿದೆ. ಒಳ್ಳೆ ಸೆಟಪ್ ತರ ಕಾಣಿಸ್ಲಿ, ನಮ್ಮ ಕಟ್ಲೆರೀಸ್ ಇಡೋಣ, ಕೆಲವೊಂದು ವಿಡಿಯೋ ಶೂಟ್ಸ್ಗೆ ಪ್ಲಾನಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಈ ತರ, ಆ ಕಡೆ ಬ್ರೀದರ್ ಸ್ಪೇಸ್, ಇಲ್ಲಿ ಮಧ್ಯದಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ. ಆಮೇಲೆ ಇದು ನಮ್ಮ ಪುಟ್ಟ ದೇವ್ರ ಮನೆ, ಬ್ಯೂಟಿಫುಲ್ ಆಗಿದೆ. ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ದೇವ್ರ ಮನೆ ತರನೇ ಇರ್ಬೇಕು ಅಂತ. ಸೊ ಅಂತ ಒಂದು ಕನಸಿನ ದೇವ್ರ ಮನೆ ಆಪ್ಷನ್ ನನಗಿಲ್ ಸಿಕ್ಕಿದೆ. ಸೊ ಇದು ನಮ್ಮ ದೇವ್ರ ಮನೆ ಬಾಗ್ಲು ಈ ತರ ಕಾಣಿಸುತ್ತೆ. ಆಬ್ವಿಯಸ್ಲಿ ನಾವ್ ಯಾವತ್ತೂ ಕ್ಲೋಸ್ ಮಾಡಲ್ಲ, ಅಪರೂಪದಲ್ಲಿ ಏನಾದ್ರೂ ಶೂಟಿಂಗ್ ಇದ್ರೆ ನಾನು ಕ್ಲೋಸ್ ಮಾಡ್ತೀನಿ ಅನ್ಸುತ್ತೆ, ಇಲ್ಲ ಅಂದ್ರೆ ಓಪನ್ ಇಡ್ತೀವಿ. ಹ್ಯಾಂಡಲ್ಸ್ ಆಗಿರ್ಬೋದು, ಅಲ್ಲಿ ಬ್ರಾಸ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಹೆಂಗ್ ಮ್ಯಾಚ್ ಆಗುತ್ತೆ ಅದ್ರ ಪ್ರಕಾರನೇ ಯೋಚನೆ ಮಾಡಿದೀವಿ. ಇನ್ನ ಇಲ್ಲಿ ಕಂಬಗಳು, ಸೊ ದಟ್ ಆ ಟೆಂಪಲ್ ವೈಬ್ ಬರ್ಲಿ ಅಂತ ನನಗೆ ಅದೇ ರೀತಿ ಆರ್ಕಿಟೆಕ್ಟ್ ಅವರು ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಕೆಲಸವನ್ನ ಮಾಡಿಸಿದ್ದಾರೆ. ಇಲ್ಲಿ ನೋಡಿ, ಆರ್ಟಿಸ್ಟ್ ಅವ್ರು ಮಾಡಿರುವಂತ ವರ್ಕ್, ಇದು ಕೊರಿಯನ್ ಮೆಟೀರಿಯಲ್, ಮೇಲ್ಗಡೆನೂ ಮಾಡಿರುವಂತ ಡಿಸೈನ್ಸ್, ಕೆಳಗಡೆನೂ ಮಾಡಿರುವಂತಹ ಆ ಬಾಕ್ಸ್ ವರ್ಕ್ ಏನಿದೆ, ಸೊ ಎಲ್ಲದರಲ್ಲೂ ಸೂಕ್ಷ್ಮತೆಯಿಂದ ಯೋಚನೆ ಮಾಡಿರುವಂತದ್ದು. ಇದು ಕ್ರಾಕರಿ ಯೂನಿಟ್ ಮತ್ತೆ ಪೂಜಾ ರೂಮ್ ಮಧ್ಯದಲ್ಲಿ ಇರುವಂತ ಫಾಲ್ ಸೀಲಿಂಗ್ ಜೊತೆ ಲೈಟಿಂಗ್ ಸೆಟಪ್. ಆಕ್ಚುಲಿ ಇದು ಫುಲ್ ಓಪನ್ ಕಿಚನ್ ಇತ್ತು, ವೈಡ್ ಆಗಿ. ನಮಗೆ ಇಲ್ಲಿ ದೇವ್ರ ಮನೆ ಬಂದಾಗ ಒಂದ್ ಸ್ವಲ್ಪ ಕ್ಲೋಸ್ ಆಯ್ತಾ, ಸೊ ಇವಾಗ ಈ ತರ ಆರ್ಚ್ ಅಲ್ಲಿ ನಮಗೆ ಸ್ವಲ್ಪ ಓಪನ್ ಸ್ಪೇಸ್ ಇರುವಂತ ಕಿಚನ್ ಸಿಕ್ಕಿದೆ. ಅಂಡ್ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಸೊ ಒಳಗಡೆ ಹಾಗೆ ಹೋಗೋದು ಪ್ರತಿದಿನ, ಏನ್ ಪಾಪು ಏನ್ ಊಟ ತಿಂಡಿ ಬೇಕು ಇವತ್ತೇನು ಮೆನ್ಯೂನಲ್ಲಿ. ದೀಪು ಬಂದು ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ. ಸೊ ಮನೆಯವರು ಊಟ ತಿಂಡಿ ಮಾಡುವಂತ ಜಾಗ ಅಲ್ಲಿರುತ್ತೆ. ಎಮರ್ಜೆನ್ಸಿಗೆ ಯಾರಾದ್ರೂ ಇಲ್ಲಿ ಕೂತು ಮಾತಾಡ್ಬೇಕು, ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಯೂಸ್ ಮಾಡ್ಬೋದು. ನನ್ಗೂ ಶೂಟಿಗೆ ಯೂಸ್ ಆಗತ್ತೆ ಅಂತ ಇದು. ಸೊ ನಾನು ಹೆಂಗ್ ಪ್ಲಾನ್ ಮಾಡಿದೀನಿ ಅಂದ್ರೆ, ನನ್ ಕೆಲಸ ಇರೋದು ಮನೆಯಲ್ಲೇ, ಸೊ ನನ್ಗೂ ಹೆಲ್ಪ್ ಆಗ್ಬೇಕು, ಮನೆಯವ್ರಿಗೂ ಇಟ್ಸ್ ಅ ಡ್ರೀಮ್ ಹೌಸ್ ಅಂತ ಅನ್ನಿಸ್ಬೇಕು. ಚೆನ್ನಾಗಿ ಪ್ಲಾನಿಂಗ್ ಮಾಡಿರ್ಬೇಕು. ಒಂದ್ ಕಡೆ ಮಾತ್ರ ಚೆನ್ನಾಗಿ ಹೈಲೈಟ್ ಮಾಡಿ ಉಳ್ದಿರೋದೆಲ್ಲ ಡಲ್ ಆಗಿದ್ರೆ ನಮಗೂ ಇಷ್ಟ ಆಗಲ್ಲ ಅಂತ. ಸೊ ಹಂಗೆ ಯೋಚನೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಕಡೆ ಚೆನ್ನಾಗಿ ಎದ್ದು ಕಾಣಿಸ್ಬೇಕು. ಇಡೀ ಮನೆ ನೋಡ್ತಾ ಓ ದಟ್ ಇಸ್ ವಾವ್, ದಿಸ್ ಇಸ್ ವಾವ್ ಅಂತ ನಮಗೆ ಫೀಲ್ ಆಗಬೇಕು. ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋದಕ್ಕಿಂತ ಇಟ್ಸ್ ಎಫರ್ಟ್ಸ್ ಆಫ್ ಇಯರ್ಸ್ ಅಲ್ವಾ, ತುಂಬಾ ವರ್ಷದಿಂದ ಇದ್ದಂತ ಆಸೆ. ಸೊ ಇದು ನಮ್ಮ ಕಿಚನ್ ಸ್ಪೇಸ್ ಈ ತರ ಇದೆ. ಇಲ್ಲಿ ಗ್ಯಾಸ್ ಸ್ಟವ್, ಚಿಮ್ನಿ ಎಲ್ಲ ಬಂದಿದೆ. ಎಂಟೈರ್ ಬ್ಲೂ ಅಂಡ್ ವೈಟ್ ಥೀಮ್ ಅಲ್ಲಿ ಇದೆ ಈ ಸ್ಪೇಸ್ ಕೂಡ. ಆಮೇಲೆ ಎಲ್ಲ ಹ್ಯಾಂಡಲ್ಸ್ ಕೂಡ ಹಂಗೆ ಥೀಮ್ ಪ್ರಕಾರನೇ ಮಾಡ್ಸಿದೀವಿ. ಇಲ್ಲೆಲ್ಲ ವಿಕರ್ ಬಾಸ್ಕೆಟ್ಸ್ ಡೀಟೇಲಿಂಗ್ ಅಂತ ಸಖತ್ತಾಗಿದೆ. ನೀವೆಲ್ಲ ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಅಂಡ್ ತುಂಬಾ ಫಂಕ್ಷನಲ್ ಆಗಿದೆ. ನನಗೆ ಎಷ್ಟು ಡ್ರಾಸ್ ಬೇಕು, ಎಲ್ಲೆಲ್ಲಿ ಏನೇನು ಇಡೋದಕ್ಕೆ ಬೇಕಾಗುತ್ತೆ ಅದ್ರ ಪ್ರಕಾರನೇ ಮಾಡಿರುವಂತದ್ದು. ಐ ಆಮ್ ವೆರಿ ಹ್ಯಾಪಿ. ಎಷ್ಟಾದ್ರೂ ಐಟಮ್ಸ್ ಇರ್ಬೋದು, ನನಗೆ ಮಾಡ್ಸಿದ್ಮೇಲೆ ಸ್ಟೋರೇಜ್ ಇರ್ಲೇಬೇಕು ಅನ್ನೋ ಹಠ ಇತ್ತು. ಯಾಕಂದ್ರೆ ಆಮೇಲೆ ಅಲ್ಲಿ ಜಾಗ ಇಲ್ಲ, ಇಲ್ಲಿ ಜಾಗ ಇಲ್ಲ ಅಂತ ಆ ಕಾನ್ಸೆಪ್ಟೇ ಬೇಡ ಅಂತ. ಎಷ್ಟಾಗುತ್ತೆ ಅಷ್ಟು ಸ್ಟೋರೇಜ್ ಮಾಡ್ಸೋಣ, ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡೋದೇ ಬೇಡ. ಕಾರ್ನರ್ ಅಲ್ಲಿ ಸ್ಪೇಸ್ ವೇಸ್ಟ್ ಆಗ್ತಾ ಇದೆಯಾ, ಸರಿ ಅದಕ್ಕೆ ಬೇರೆ ಡಿಸೈನ್ ಮಾಡ್ಸೋಣ, ಹೆಂಗಲ್ಲಿ ಯೂಸ್ ಮಾಡಬೇಕು ಸ್ಪೇಸ್ನ, ಅದನ್ನೆಲ್ಲ ಯೋಚನೆ ಮಾಡಿ ಡಿಸೈನ್ ಮೇಲೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿ ರೀವರ್ಕ್ ಎಲ್ಲ ಮಾಡಿ ಮಾಡಿಸಿರೋದು. ಇನ್ನ ಇಲ್ಲಿ ವಾಟರ್ ಪ್ಯೂರಿಫೈಯರ್ಗೆ ನಾವು ಅಂಡರ್ ದ ಸಿಂಕ್ ವಾಟರ್ ಪ್ಯೂರಿಫೈಯರ್ ಮಾಡಿಸಿದೀವಿ. ಸೊ ಸಿಂಕ್ ಕೆಳಗಡೆನೆ ಬರುತ್ತೆ ವಾಟರ್ ಪ್ಯೂರಿಫೈಯರ್. ಪಾತ್ರೆ ತೊಳೆಯೋ ಜಾಗ, ಗ್ಯಾಸ್ ಪಕ್ಕನೆ ಯಾವಾಗ್ಲೂ ಇರ್ತಿತ್ತು ನಾವಿರೋ ಮನೆಯಲ್ಲೆಲ್ಲ. ನನಗೆ ಅದರ ಆಪೋಸಿಟ್ ಸೈಡ್ ಅಲ್ಲಿ ಇರ್ಲಿ ಅಂತ ಆಸೆ, ಬಿಕಾಸ್ ಗ್ಯಾಸ್ ಪಕ್ಕ ಬೇಡ, ಪಾತ್ರೆ ಎಲ್ಲ ತೊಳಿತೀವಿ, ಸ್ವಲ್ಪ ಸಪರೇಟ್ ಆಗಿರ್ಲಿ ಅಂತ. ಸೊ ಹಂಗಾಗಿ ಇಲ್ಲಿ ಮಾಡಿಸಿದೀವಿ. ಇನ್ನ ಈ ಕಡೆ ಬಂದ್ರೆ ನಮ್ಮ ಯುಟಿಲಿಟಿ ಸ್ಪೇಸ್. ಈ ಯುಟಿಲಿಟಿ ಸ್ಪೇಸ್ ಅಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ. ಬೆಳಗಿನ ಜಾವ ಲೈಟ್ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಅಂಡ್ ಇದೆಲ್ಲ ಚೇಂಜ್ ಮಾಡಬೇಕು, ಬಿಕಾಸ್ ನಮ್ಮ ಹಳೆ ಟೀಮ್ ವರ್ಕ್ ಮಾಡ್ತಾ ಮಾಡ್ತಾ ಫುಲ್ ಸಿಮೆಂಟ್ ಎಲ್ಲ ಆಗ್ಬಿಟ್ಟಿದೆ. ಸೊ ಇದನ್ನ ಕ್ಲೀನ್ ಮಾಡೋದಕ್ಕೆ ಆಪ್ಷನ್ನೇ ನಮ್ಗೆ ಸಿಗ್ತಾ ಇಲ್ಲ, ಯಾರು ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಹೊರಗಡೆಯಿಂದ ಹಗ್ಗ ಹಾಕಿ ಮಾಡೋದಕ್ಕೂ ಆಪ್ಷನ್ ಇಲ್ಲ. ಇನ್ನ ಒಳಗಡೆನೇ ಮಾಡಬೇಕು. ಎಷ್ಟಾಗುತ್ತೆ ಒಳಗಡೆಯಿಂದ ಮಾಡಾಗಿದೆ, ಇನ್ನ ಆಪ್ಷನ್ ಇರೋದು ಒಂದೇ, ಇದನ್ನ ಚೇಂಜ್ ಮಾಡಬೇಕು. ಸೊ ಇದು ಮತ್ತೆ ಇದು UPVC ವಿಂಡೋಸ್ ಎರಡೂ ಚೇಂಜ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಲ್ಯಾಡರ್ ಇಡೋದಕ್ಕೆ ಮತ್ತೆ ನೆಲ ಒರೆಸೋ ಕೋಲು ಅದೆಲ್ಲ ಇಡೋದಕ್ಕಂತ ಮಾಡಿರುವಂತ ಸ್ಪೇಸ್. ಇನ್ನ ಈ ಕಡೆ ಬಂದ್ರೆ ವಾಷಿಂಗ್ ಮಿಷಿನ್ ಕೆಳಗಡೆ ಇಡ್ತೀವಿ. ಮೇಲ್ಗಡೆ ನಾನು ಏನಕ್ಕೆ ಐಡಿಯಾ ಮಾಡ್ಸಿದೀನಿ ಅಂದ್ರೆ, ತರಕಾರಿ ವಾಶ್ ಮಾಡಿ ಏನಾದ್ರೂ ಒಣಗಿಸ್ಬೇಕು ಅಂದ್ರೆ ಬೇಕಾಗತ್ತಲ್ವಾ, ಇದನ್ನ ಮಾಡ್ಸಿರೋದು. ಇನ್ನ ಇಲ್ಲಿ ದೇವ್ರು ಮನೆ ಪಾತ್ರೆ ಮಾತ್ರ ತೊಳಿಬೇಕು, ಬೇರೆ ಏನು ತೊಳಿಯಂಗಿಲ್ಲ ಅಂತ ಇಲ್ಲೊಂದು ಪುಟ್ಟ ಸಿಂಕ್ ಮಾಡ್ಸಿದೀವಿ. ಸೊ ಇದಿಷ್ಟು ನಮ್ಮ ಪುಟ್ಟ ಯುಟಿಲಿಟಿ. ಹಾಗೇನೆ ಇಲ್ಲಿ ಮೇಲ್ಗಡೆ ಒಂದು ಬಟ್ಟೆ ಹ್ಯಾಂಗಿಂಗ್ ಮಾಡೋ ರಾಡ್ ಹಾಕಿಸ್ಬೇಕು ಅಂತ, ಸೊ ದಟ್ ಅಲ್ಲೂ ಬಟ್ಟೆ ಒಣಗಿಸ್ಬೋದು, ಇಲ್ಲೂ ಒಣಗಿಸ್ಬೋದು ಅಂತ. ಸೊ ಇನ್ನ ಇದು ಅಪ್ಪಾಜಿಯವರ ಬೆಡ್ರೂಮ್ ಆಗಿರುತ್ತೆ. ಬನ್ನಿ, ಸ್ಮಾಲ್ ಬೆಡ್ರೂಮ್ ಸ್ಪೇಸ್ನ ನಾವು ಹೇಗೆ
ಒಂದು ಸ್ವಲ್ಪ ಆರಾಮದಲ್ಲಿ ಓಡಾಡೋ ಥರ ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡ್ಬೋದು ಅಂತ. ಈ ರೂಮ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಆಕ್ಚುಲಿ ಈ ಕಡೆ ಕಾಟ್ ಇರ್ತಾ ಇದ್ರೆ ಇನ್ನ ಜಾಸ್ತಿ ಸ್ಪೇಷಿಯಸ್ ಆಗಿ ಬರೋದಿದು, ಬಟ್ ಅಪ್ಪಾಜಿಗೆ ಅದೇ ವಾಸ್ತು ಪ್ರಕಾರನೇ ತಲೆ ಹಾಕಬೇಕು ಅಂತೆಲ್ಲ ಆಸೆ ಇರುತ್ತಲ್ವ, ಸೊ ಹಾಗಾಗಿ ಈ ಕಡೆನೆ ಮಾಡಿದೀವಿ, ದ ಬೆಸ್ಟ್ ಪೊಸಿಷನ್. ಸೊ ಇನ್ನ ಪ್ರತಿಯೊಂದು ರೂಮಲ್ಲಿ ನೋಡಿದ್ರೆ ವೈಟ್ ಕಲರ್ ಇದ್ದೇ ಇದೆ. ಸೊ ಒಂದೊಂದು ರೂಮಲ್ಲಿ ಒಂದೊಂದು ಪಾಪಪ್ ಕಲರ್ ಇದೆ. ಸೊ ಈ ರೂಮಲ್ಲಿ ಇದು ಪಾಪಪ್ ಕಲರ್, ಕಾಂಟ್ರಾಸ್ಟ್ ಕಲರ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಪ್ಪಾಜಿ ಇಲ್ಲಿ ಮಲಗ್ತಾ ಇರೋದ್ರಿಂದ ಆ ಥೀಮ್ಗೆ ಯೋಚನೆ ಮಾಡಿ ಹೆಡ್ ಬೋರ್ಡ್ನೆಲ್ಲ ಮಾಡಿರೋದು, ಅದಿನ್ನ ಬರಬೇಕು. ಬಟ್ ಲ್ಯಾಂಪ್ ಆಗಿರ್ಬೋದು, ಇನ್ನ ಇಲ್ಲಿ ಹ್ಯಾಂಡಲ್ಸ್ ಎಲ್ಲ ಆಂಟಿಕ್ ಸ್ಟೈಲಲ್ಲಿ ಮಾಡಿದ್ದೀವಿ, ಬಿಕಾಸ್ ಸೀನಿಯರ್ಸ್ ಅಲ್ವಾ ಇಲ್ಲಿರೋದು, ಅದಕ್ಕೋಸ್ಕರ. ಸೊ ಇದು ಸ್ಮಾಲ್ ಬೆಡ್ರೂಮ್ ಸ್ಪೇಸ್. ಇನ್ನ ಇದು 3ನೇ ಬೆಡ್ರೂಮ್ ಸ್ಪೇಸ್ ಜೊತೆಗೆ ಕಾಮನ್ ವಾಶ್ ಬೇಸಿನ್ ಏರಿಯಾ. ಆಯ್ತಾ, ಇದು ಡೈನಿಂಗ್ ಏರಿಯಾ ಆಪೋಸಿಟ್ ಅಲ್ಲೇ ಬರುತ್ತೆ. ಇಲ್ಲೊಂದು ಬ್ಯೂಟಿಫುಲ್ ವಾಲ್ ಪೇಪರ್ ಎಲ್ಲ ಇದೆ, ಅದೆಲ್ಲ ಆಮೇಲೆ ತೋರಿಸ್ತೀನಿ. ಇದು ವಾಶ್ರೂಮ್, ಕಾಮನ್ ವಾಶ್ರೂಮ್. ಅಂಡ್ ಈ ಕಡೆ ಬಂದ್ರೆ ಇದು ಗೆಸ್ಟ್ ರೂಮ್, ಅಂದ್ರೆ ನನ್ನ ತಾತಪ್ಪನ ರೂಮ್ ಕೂಡ. ಕಾಮನ್ ತಾತಪ್ಪನ ರೂಮ್ ಜೊತೆಗೆ ಗೆಸ್ಟ್ ರೂಮ್ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಇದಕ್ಕೆ ಸಿಂಪಲ್ ಆಗಿರುವಂತ ಈ ತರದ್ದು ವಾಲ್ ಮಿರರ್ ಮಾಡಿದೀವಿ, ಬಿಕಾಸ್ ಸ್ಪೇಸ್ ಕಂಜೆಸ್ಟ್ ಆಗ್ಬಾರ್ದಲ್ವಾ, ಸೊ ಹಾಗಾಗಿ ಈ ಐಡಿಯಾ. ಇನ್ನ ಈ ಕಡೆ ಒಂದು ಮಾಡ್ಯುಲರ್ ಇದೆ, ಇಲ್ಲೊಂದು ಡ್ರಾರ್ ತರ ಸ್ಪೇಸ್, ಆಮೇಲೆ ಒಂದು ವಾಲ್ ಲೈಟ್ ಇದೆ ಇಲ್ಲಿ, ಆಮೇಲೆ ಆ ಕಡೆನೂ ಒಂದು ಸ್ಟಡಿ ಡೆಸ್ಕ್ ಮಾಡಿದೀವಿ. ಎಲ್ಲ ರೂಮಲ್ಲೂ ಸ್ಟಡಿ ಡೆಸ್ಕ್ ಮಾಡಿದೀವಿ, ಬಿಕಾಸ್ ಗೆಸ್ಟ್ ಗಳಿಗೆ ಯೂಸ್ ಆಗುತ್ತೆ, ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ, ಕುತ್ಕೊಂಡು ಏನಾದ್ರೂ ಮಾಡಬೇಕು ಅಂದ್ರೆ ಯೂಸ್ ಆಗುತ್ತೆ. ಫಸ್ಟ್ ಕಾನ್ಸೆಪ್ಟ್ ಇದ್ದಿದ್ದು ಎಲ್ಲ ಕಡೆ ನಾವು ಬೇ ವಿಂಡೋನೇ ಮಾಡೋಣ ಅಂತ, ಬಟ್ ಜಾಸ್ತಿ ಜಾಗ ತಗೊಳುತ್ತೆ ಅಂತ ಎಲ್ಲ ಕಡೆ ನಾವು ಈ ತರ ಮಾಡಿದೀವಿ. ಇನ್ ಫ್ಯೂಚರ್ ಯೂಸ್ ಆಗ್ಬೋದು ಅಂತ. ಅಪ್ಪಾಜಿ ರೂಮ್ಗೂ ಹಂಗೆ ನಾವು ಪ್ಲಾನ್ ಮಾಡಿದ್ದು. ಇನ್ನ ಇಲ್ಲಿ ವಾರ್ಡ್ರೋಬ್ಸ್ ತೋರಿಸ್ತೀನಿ. ಇರೋದು 3 ಕಲರ್ಸ್. ಆಯ್ತಾ, ಫುಲ್ ವೈಟ್ ಥೀಮ್ ಅಲ್ಲಿ ಇದೆ. ಇನ್ನ ಒಂದ್ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಇಲ್ಲಿ ಗ್ರೇ ಕೊಟ್ಟಿದ್ದಾರೆ. ಐ ಲವ್ ದಿಸ್ ಇಸ್ ಬ್ಯೂಟಿಫುಲ್ ಆಗಿ ಬಂದಿದೆ. ಇದಕ್ಕೆ ಹೆಡ್ ಬೋರ್ಡ್ ಎಲ್ಲ ಇನ್ನ ಬರಬೇಕು. ಇದು ಕ್ವೀನ್ ಸೈಜ್ ಕಾಟ್, ಎಲ್ಲ ಕಾಟ್ನು ಹೈಡ್ರಾಲಿಕ್ ಕಾಟ್, ಅಂದ್ರೆ ಕಾಟ್ ಒಳಗಡೆ ಇಡೋದಕ್ಕೆ ಜಾಗ ಇದೆ, ಸ್ಪೇಸ್ ಇದೆ ಅಂತ. ವೈಟ್ ಅಂಡ್ ಗ್ರೇ. ಪಾಪಪ್ ಕಲರ್ ಬಂದ್ಬಿಟ್ಟು ಡಾರ್ಕ್ ಗ್ರೀನ್. ಇದೆಲ್ಲ ನಿಯೋ ಕ್ಲಾಸಿಕಲ್ ವಿಕ್ಟೋರಿಯನ್ ಕಲರ್ಸ್ ಅಂತಾನೆ ಇದೇ ಕಲರ್ಸ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮಾಡಿರೋದು ನಮ್ಮ ಆರ್ಕಿಟೆಕ್ಟ್ ಅವರು ಕಲರ್ ಆಯ್ಕೆನ. ಅಂಡ್ ಹ್ಯಾಂಡಲ್ಸ್ ನೋಡಿ, ವೆರಿ ಬ್ಯೂಟಿಫುಲ್ ಹ್ಯಾಂಡಲ್ಸ್. ಇದು ಡಿಫ್ರೆಂಟ್ ಆಗಿ, ಇದು ರೆಡಿಮೇಡ್ ಅಲ್ಲ, ಇದು ಸೈಟ್ ಅಲ್ಲೇ ವರ್ಕ್ ಮಾಡಿ ಮಾಡಿಸಿರುವಂತದ್ದು. ಇನ್ನ ಇದೆಲ್ಲ ರೆಡಿಮೇಡ್ ಹ್ಯಾಂಡಲ್ಸ್. ಸೊ ಒಂದೊಂದು ರೂಮ್ಗೂ ಒಂದೊಂದು ಥೀಮ್. ಅಪ್ಪಾಜಿ ರೂಮಲ್ಲಿ ಆಂಟಿಕ್, ಇಲ್ಲಿ ಬಂದ್ರೆ ಬ್ಲ್ಯಾಕ್, ಅಂಡ್ ಮಧ್ಯದ ರೂಮಲ್ಲಿ, ನನ್ನ ಸ್ಟುಡಿಯೋ ರೂಮಲ್ಲಿ ಬ್ಲ್ಯಾಕ್ ಅಂಡ್ ಗೋಲ್ಡ್, ನಮ್ಮ ಬೆಡ್ರೂಮ್ ಅಲ್ಲಿ ಕಂಪ್ಲೀಟ್ ಆಗಿ ಗೋಲ್ಡ್. ಸೊ ಒಂದೊಂದು ರೂಮಲ್ಲೂ ಒಂದೊಂದು ಥೀಮ್ ಇರ್ಲಿ ಅಂತ ಆ ರೀತಿ ಪ್ಲಾನ್ ಮಾಡಿರೋದು. ಡ್ರಾಸ್ ಇದೆ, ಈಸಿಲಿ ಆಕ್ಸೆಸಿಬಲ್. ಆಮೇಲೆ ಇಲ್ಲಿ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಯೂಸ್ ಮಾಡ್ಬೋದು ಸ್ಪೇಸ್ ನ. ಇಲ್ಲೂ ಒಂದು ಸ್ಪೇಸ್ ಇದೆ. ಇಲ್ಲಿ ಜಾಗ ವೇಸ್ಟ್ ಮಾಡೋದಕ್ಕಿಂತ ಇಲ್ಲೂ ಒಂದ್ ಸ್ವಲ್ಪ ಸ್ಪೇಸ್ ಇರ್ಲಿ ಯೂಸ್ ಮಾಡೋದಕ್ಕಂತ ಹಂಗ್ ಯೋಚನೆ ಮಾಡಿದೀವಿ. ರೇರ್ ಆಗಿ ಯೂಸ್ ಮಾಡುವಂತ ಐಟಮ್ಸ್ ಎಲ್ಲ ಇಡ್ಬೋದು. ಇನ್ನ ಮೇಲ್ಗಡೆ ನಮಗೆ ದೊಡ್ಡ ಲಾಫ್ಟ್ ಮಾಡೋದಕ್ಕಾಗಿಲ್ಲ, ಆ ತರದ್ದು ಎಷ್ಟಾಗತ್ತೆ ಅಷ್ಟು ಮಾಡೋಣ ಅಂತ. ಸೊ ಹಂಗಾಗಿ ಇಡೀ ರೂಮ್ ಮಾಡಿದ್ರೆ ಬಾಕ್ಸ್ ಟೈಪ್ ಕಾಣಿಸಿ ರೂಮ್ ಚಿಕ್ಕದ್ ಕಾಣಿಸುತ್ತೆ. ಸೊ ಹಾಗಾಗಿ ಇಷ್ಟು ಇಲ್ಲಿ ಮಾತ್ರ ಮಾಡಿದೀವಾ. ಇನ್ನ ಉಳಿದಿರೋದು ಎಲ್ಲಿದೆ ಜಾಗ, ಇದ್ರ ಕೆಳಗಡೆ ಇದೆ. ಸೊ ಇದು ನಮ್ಮ ಬೆಡ್ರೂಮ್ ಸ್ಟೋರೀಸ್. 3 ವಾಶ್ರೂಮ್ಸ್ ಕೂಡ ಡಿಫ್ರೆಂಟ್ ಕಲರ್ ಥೀಮ್ಸಲ್ಲಿದೆ. ಇದು ಗ್ರೇ ಟೈಲ್ಸ್ ವಿತ್ ಗೋಲ್ಡ್ ಫಿಕ್ಸ್ಚರ್ಸ್ ಆದರೆ ಅಪ್ಪಾಜಿ ರೂಮಲ್ಲಿ ರೋಸ್ ಗೋಲ್ಡ್ ಇದೆ, ನಮ್ಮ ಬಾತ್ರೂಮಲ್ಲಿ ಬ್ರಾಸ್ ಸ್ಟೋನ್ ಇದೆ. ಆ್ಯಂಡ್ ಎಲ್ಲ ಬಾತ್ರೂಮಲ್ಲಿ ಈ ಥರ ಕ್ಯಾಬಿನೆಟ್ಸ್ ಮಾಡಿಸಿದ್ದೀವಿ, ಎಮರ್ಜೆನ್ಸಿ ಐಟಮ್ಸ್ ಇಡೋದಕ್ಕೆ. ಆಲ್ಸೋ ಈ ಸೀಟರ್ ಮಾಡಿಸಿರೋ ತಾತನಿಗೆ ಪ್ರತಿದಿನ ಕೂತು ಸ್ನಾನ ಮಾಡಲಿ ಅಂತ. ಇಲ್ಲಿಂದ ಹಾಗೆ ಹೊರಗಡೆ ಬಂದರೆ ಕಾಮನ್ ವಾಶ್ ಬೇಸಿನ್ ಏರಿಯಾ ಇದೆ. ಆ್ಯಂಡ್ ಐ ಲವ್ ದಿಸ್ ಲೈಟಿಂಗ್, ವಾಲ್ ಪೇಪರ್ ಆಗಿರ್ಬೋದು, ಸಿಂಕ್, ಈವನ್ ಹ್ಯಾಂಡಲ್ಸ್. ಇದಾಗಿತ್ತು ಎಂಟಿ ಹೋಮ್ ಟೂರ್ ವಿಡಿಯೋ. ಮನೆಯಲ್ಲಿ ಇರುವಂತ ಕಾನ್ಸೆಪ್ಟ್ ಆಗಿರ್ಬೋದು, ಒಂದೊಂದು ರೂಮ್ಗೆ ಹಾಕಿರುವಂತ ಎಫರ್ಟ್ಸ್ ಆಗಿರ್ಬೋದು, ಡಿಸೈನ್ ವೈಸ್, ಪ್ರಾಕ್ಟಿಕಾಲಿಟಿ ವೈಸ್, ಯಾವ ರೀತಿ ಏನ್ ಮಾಡಬೇಕು ಎಲ್ಲದನ್ನ ನಿಮ್ ಜೊತೆ ಶೇರ್ ಮಾಡಿದೀನಿ. ಇನ್ನ ಪ್ರತಿಯೊಂದು ರೂಮ್ಗೆ ಫರ್ನಿಚರ್ ಬರ್ತಾ ಇದೆ. ಆಕ್ಚುಲಿ ಅಲ್ಲಿ ನೋಡಿದ್ರೆ ಹಾಲ್ ಅಲ್ಲಿ ಬರ್ತಾನೆ ಇದೆ, ಇವತ್ತು ಫರ್ನಿಚರ್ಸ್ ಎಲ್ಲ ಬಂದಿದೆ. ಸೊ ಹಂಗಾಗಿ ಅದು ಬಂದ್ಮೇಲೆ ಕಂಪ್ಲೀಟ್ ಹೋಮ್ ಟೂರ್ ವಿಡಿಯೋ ಮಾಡಿ ತೋರಿಸ್ತೀನಿ. ಅಂಟಿಲ್ ದೆನ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡನ ಸದಾ ಪ್ರೋತ್ಸಾಹಿಸಿ. ಐ ಹೋಪ್ ಈ ವಿಡಿಯೋ ಇನ್ಸ್ಪೈರಿಂಗ್ ಆಗಿತ್ತು, ನಿಮ್ಗೆ ಇಷ್ಟವಾಗಿದೆ. ಅಂಡ್ ಮನೆ ಪ್ಲಾನ್ ಮಾಡ್ತಾ ಇರೋರಿಗೆ ಒಂದ್ ಸ್ವಲ್ಪ ಐಡಿಯಾ ಸಿಕ್ಕಿದೆ. ಒಬ್ಬೊಬ್ರು ಐಡಿಯಾ ಒಂದೊಂದು ರೀತಿನಲ್ಲಿ ಇರುತ್ತೆ. ಇದು ನಮ್ಮ ಐಡಿಯಾ ಆಗಿತ್ತು. That's it. Lots of love. Bye.